Hello everyone, my name is Maniraj Ai. I am working as a assistant professor of political science in Government First Aid College Medigeshi in Karnataka. In this class, I am going to teach you about the importance of political theory. So there are so many uses or benefits from studying political theory. The first advantage is the theory is most essential in making political science as a discipline. ಅಂದರೆ ಒಂದು ಸಿದ್ಧಾಂತವು ಒಂದು ವಿಷಯ ಅಥವಾ ರಾಜ್ಯಶಾಸ್ತ್ರವನ್ನು ಒಂದು ವಿಷಯವಾಗಿ ಅಧ್ಯಯನ ಮಾಡಲು ರಾಜಕೀಯ ಸಿದ್ಧಾಂತದ ಸಹಾಯ ಅಗತ್ಯ. ಅಂದರೆ ರಾಜಕೀಯ ಸಿದ್ಧಾಂತವು ಒಂದು ವಿಷಯವಾಗಿ ಹೊರಹೊಮ್ಮಲು ಸಿದ್ಧಾಂತದ ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಸೊ ಎರಡನೇದಾಗಿ ನಾವು ದ ಯೂನಿಟಿ, ಮೆಚುರಿಟಿ, ಪ್ರಿಡಿಕ್ಟಬಿಲಿಟಿ ಆ್ಯಂಡ್ ಸೈಂಟಿಫಿಕ್ ಕ್ಯಾರೆಕ್ಟರ್ ಆಫ್ ದ ಸಬ್ಜೆಕ್ಟ್ ಈಸ್ ಡಿಪೆಂಡ್ಸ್ ಅಪಾನ್ ದ ಥಿಯರಿ. ಯಾವುದೇ ಒಂದು ವಿಷಯದ ಒಂದು ಏಕತೆಯನ್ನು ಇರ್ಬೋದು, ಅದರ ಒಂದು ಪ್ರಬುದ್ಧತೆ ಇರ್ಬೋದು, ಅದರ ಒಂದು ಭವಿಷ್ಯತ್ತನ್ನು ನುಡಿಯುವಂಥ ವಿಚಾರಗಳಿರ್ಬೋದು, ಅದರ ಒಂದು ವೈಜ್ಞಾನಿಕ ಒಂದು ಗುಣಗಳಿರಬಹುದು. ಸೊ ಇವೆಲ್ಲ ಆ ಒಂದು ವಿಷಯದಲ್ಲಿ ಬೆಳೆಯಲು ನಾವು ಹೇಳ್ಬೋದು. ಅಂದರೆ ರಾಜಕೀಯ ಸಿದ್ಧಾಂತದ ಅವಶ್ಯಕತೆ ಇದೆ ಅಂತ ನಾವು ಹೇಳ್ಬೋದು. ಅದರಿಂದ ಯಾವುದೇ ನೋ ಸಬ್ಜೆಕ್ಟ್ ಕ್ಯಾನ್ ಡೆವಲಪ್ ಆರ್ ಗ್ರೋ ವಿದೌಟ್ ಥಿಯರಿ. ಯಾವುದೇ ಒಂದು ವಿಷಯವು ಬೆಳೆಯಲು ಸಿದ್ಧಾಂತ ಬೇಕೇ ಬೇಕು. ಸಿದ್ಧಾಂತದ ಸಹಾಯವಿಲ್ಲದೆ ಯಾವುದೇ ಒಂದು ವಿಷಯವು ಅದು ಬೆಳೆಯಲಾಗಲಿ ಅಥವಾ ಅಭಿವೃದ್ಧಿ ಹೊಂದಲು ಸಾಧ್ಯವೇ ಇಲ್ಲ ಅಂತ ನಾವು ಹೇಳ್ಬೋದು. ಏಕೆಂದರೆ ದೇ ಪ್ರೊವೈಡ್ಸ್ ಎ ಫ್ರೇಮ್ವರ್ಕ್ ಆಫ್ ಸ್ಟಡಿ ಅಂತ ಹೇಳ್ಬೋದು. ಒಂದು ವಿಷಯಕ್ಕೆ ಒಂದು ಅಧ್ಯಯನ ಮಾಡುವಂಥ ವಿಷಯ ಚೌಕಟ್ಟನ್ನು ಒಂದು ರಾಜಕೀಯ ಸಿದ್ಧಾಂತವು ಒದಗಿಸುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಅಷ್ಟೇ ಇಟ್ ಗಿವ್ಸ್ ಇನ್ ಡೈರೆಕ್ಷನ್ ಟುವರ್ಡ್ಸ್ ರಿಸರ್ಚ್ ಆ್ಯಂಡ್ ಕಲೆಕ್ಷನ್ ಆಫ್ ಡೇಟಾ ಆ್ಯಂಡ್ ಫ್ಯಾಕ್ಟ್ಸ್ ಅಂತ ಹೇಳ್ಬೋದು. ಒಂದು ಪೊಲಿಟಿಕಲ್ ಥಿಯರಿ ಏನಂದರೆ ಒಂದು ವಿಷಯವಾಗಿ ಅದು ಹೊಮ್ಮಲಿಕ್ಕೆ ಸಹಾಯ ಮಾಡುವುದಲ್ಲದೆ ಒಂದು ವಿಷಯದ ಅದು ಒಂದು ವೈಜ್ಞಾನಿಕವಾಗಿ ಬೆಳೆಯಲಿಕ್ಕೆ, ಆ ಒಂದು ವಿಷಯದಲ್ಲಿ ಸಂಶೋಧನೆಗಳನ್ನು ಮಾಡಲಿಕ್ಕೆ ಅದು ಒಂದು ಏನಂದರೆ ಸಹಾಯಕವಾಗಿದೆ ಅಂತ ಹೇಳ್ಬೋದು. ಅಂದರೆ ಅದಕ್ಕೆ ಒಂದು ಮಾರ್ಗವನ್ನು ತೋರಿಸುವಂಥ ಕೆಲಸವನ್ನು ಪೊಲಿಟಿಕಲ್ ಥಿಯರಿ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಅಷ್ಟೇ ಅಲ್ಲ, ಇದು ವಿಷಯಗಳನ್ನು ಅಂದರೆ ಒಂದು ಸತ್ಯಾಸತ್ಯತೆಗಳನ್ನು ಸಂಗ್ರಹಿಸೋದಕ್ಕೂ ಪೊಲಿಟಿಕಲ್ ಥಿಯರಿಯ ಒಂದು ಉಪಯೋಗವನ್ನು ನಾವು ಕಾಣ್ಬೋದು ಅಂತ ನೋಡ್ತೀವಿ. ಸೊ ಮತ್ತೊಂದು ಏನಂದರೆ ಇಲ್ಲಿ ಹಾಗೆಯೇ ಒಂದು ವಿಷಯದಲ್ಲಿ ಏನನ್ನು ಅಳವಡಿಸ್ಕೋಬೇಕು, ಏನನ್ನು ಅಳವಡಿಸ್ಕೋಬಾರ್ದು ಅನ್ನುವಂಥದ್ದನ್ನು ಡಿಸೈಡ್ ಮಾಡಲಿಕ್ಕೆ ಪೊಲಿಟಿಕಲ್ ಥಿಯರಿ ಸಹಾಯಕವಾಗುತ್ತೆ ಅಂತ ನಾವು ಹೇಳ್ಬೋದು. ಯಾಕೆಂದರೆ ಸೊ ಇಟ್ ಹೆಲ್ಪ್ಸ್ ಇನ್ ಡಿಸೈಡಿಂಗ್ ವಾಟ್ ಈಸ್ ಟು ಬಿ ಅಕ್ಸೆಪ್ಟೆಡ್ ಆ್ಯಂಡ್ ವಾಟ್ ಈಸ್ ಟು ಬಿ ರಿಜೆಕ್ಟೆಡ್ ಅಂತ. ಅಂದರೆ ಯಾವುದನ್ನು ನಾವು ಯಾವ ವಿಷಯವನ್ನು ನಾವು ತಗೋಬೇಕು, ಯಾವ ವಿಷಯವನ್ನು ನಾವು ಬಿಡಬೇಕು ಅನ್ನೋದನ್ನು ಇದು ನಮಗೆ ರಾಜಕೀಯ ಸಿದ್ಧಾಂತದಿಂದ ಸಹಾಯಕವಾಗುತ್ತೆ ಅಂತ ನಾವು ಹೇಳ್ಬೋದು. ಅಷ್ಟೇ ಅಲ್ಲದೆ ಏನಂದರೆ ಇಲ್ಲಿ ಇಟ್ ಹೆಲ್ಪ್ಸ್ ಇನ್ ಗಿವಿಂಗ್ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಅಂತ ಹೇಳ್ಬೋದು. ಒಂದು ರಾಜಕೀಯ ಸಿದ್ಧಾಂತವು ಒಂದು ವಿಷಯದಲ್ಲಿ ಒಂದು ವೈಜ್ಞಾನಿಕವಾದಂಥ ವಿವರಣೆಯನ್ನು ಮಾಡಲಿಕ್ಕೆ ಅದು ಸಹಾಯಕ ಅಂತ ನಾವು ಹೇಳ್ಬೋದು. ಸೊ ಇಟ್ ಈಸ್ ಓನ್ಲಿ ವಿತ್ ದ ಹೆಲ್ಪ್ ಆಫ್ ಥಿಯರಿ ದಟ್ ನ್ಯೂ ಫೀಲ್ಡ್ಸ್ ಕ್ಯಾನ್ ಬಿ ಡಿಸ್ಕವರ್ಡ್ ಆ್ಯಂಡ್ ನ್ಯೂ ಐಡಿಯಾಸ್ ಡೆವಲಪ್ಡ್ which help political scientists to predict and anticipate about happenings and the way things were likely to shape themselves in the future ಅಂತ ಹೇಳ್ಬೋದು. ಅಂದರೆ ಯಾವ ರೀತಿಯಾಗಿ ಒಂದು ವಿಷಯ ಒಂದು ಬೆಳೆಯಲಿಕ್ಕೆ, ಒಂದು ವಿಷಯದಲ್ಲಿ ಏನನ್ನು ಆಗುವಂಥ ಘಟನೆಗಳನ್ನು ಅವುಗಳನ್ನು ವಿಶ್ಲೇಷಣೆ ಮಾಡೋದಕ್ಕೆ, ಅದನ್ನು ವೈಜ್ಞಾನಿಕವಾಗಿ ವಿವರಣೆ ಮಾಡಲಿಕ್ಕೆ, ಏನಾಗ್ಬೋದು ಮುಂದೆ ಅನ್ನೋದನ್ನು ನಾವು ನೋಡಲಿಕ್ಕೆ ಪೊಲಿಟಿಕಲ್ ಥಿಯರಿಯ ಒಂದು ಸಹಾಯ ಬಹಳ ಅಗತ್ಯ. ಏನಾಗ್ತಿದೆ ಸಮಾಜದಲ್ಲಿ, ಏನು ಮುಂದೆ ಏನಾಗಬಹುದು ಅನ್ನೋದನ್ನು ನಾವು ಊಹಿಸೋದಕ್ಕೆ ನಮಗೆ ಪೊಲಿಟಿಕಲ್ ಥಿಯರಿಯ ಒಂದು ಸಹಾಯವನ್ನು ನಾವು ಇಲ್ಲಿ ಪಡಿಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಏನಂದರೆ ಇಲ್ಲಿ
A sound political theory is bound to provide satisfactory understanding of all the importance of political problem. ಅಂದರೆ ಒಂದು ಪೊಲಿಟಿಕಲ್ ಥಿಯರಿನ ಒಂದು ಮುಖ್ಯವಾದ ಮತ್ತೊಂದು ಒಂದು ಉಪಯೋಗ ಏನಂದರೆ ಇದು ಆ ಒಂದು ಸಮಾಜ ಅಥವಾ ದೇಶ ಎದುರಿಸ್ತಿರುವಂಥ ರಾಜಕೀಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಸಹ ಇದು ಮಾಡಿಕೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಅದಕ್ಕೇ ಲೆನಿನ್ ಅವರು ಹೇಳ್ತಾರೆ ಏನಂದರೆ ಇಲ್ಲಿ, ವಿದೌಟ್ ಎ ರೆವಲ್ಯೂಷನರಿ ಥಿಯರಿ ದೇರ್ ಕುಡ್ ನಾಟ್ ಬಿ ಎ ರೆವಲ್ಯೂಷನರಿ ಅಜಿಟೇಷನ್ ಅಂತ ಹೇಳ್ತಾರೆ. ಅಂದರೆ ಒಂದು ಒಂದು ಸಿದ್ಧಾಂತ ಅನ್ನೋದು ಇಲ್ಲದೇ ಇದ್ದಾಗ ಏನಂದರೆ ಅಲ್ಲಿ ಯಾವುದೇ ಒಂದು ಹೋರಾಟವನ್ನು ನಾವು ಕಾಣಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸಿದ್ಧಾಂತವೇ ಒಂದು ಕ್ರಾಂತಿಕಾರಿ ಹೋರಾಟಕ್ಕೆ ನಾಂದಿಯನ್ನು ಹಾಡುತ್ತೆ ಅಂತ ಅವರು ಹೇಳ್ತಾರೆ. ಅದೇ ರೀತಿಯಾಗಿ ಸ್ಟಾಲಿನ್ ಸಹ ಅದನ್ನೇ ಅವರು ಹೇಳ್ತಾರೆ. ಏನಂದರೆ ಇಲ್ಲಿ ಥಿಯರಿ ಅಲೋನ್ ಕುಡ್ ಪ್ರೊವೈಡ್ ಏನಂದರೆ ಕಾನ್ಫಿಡೆನ್ಸ್ ಆ್ಯಂಡ್ ಡೈರೆಕ್ಷನ್ ಟು ದ ಕಮ್ಯುನಿಸಮ್ ಅಂತ ಹೇಳ್ತಾರೆ. ಅಂದರೆ ಸಿದ್ಧಾಂತ ಒಂದೇ ಒಂದು ಕಮ್ಯುನಿಸಮ್ಗೆ ಏನಂದರೆ ಕಮ್ಯುನಿಸಮ್ನಲ್ಲಿ ವಿಶ್ವಾಸ ಒಂದು ಮಾರ್ಗವನ್ನು ತೋರುವಂಥ ಇದು ಗುಣವನ್ನು ಅದೊಂದೇ ಹೊಂದಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಅದರಿಂದ ರಾಜಕೀಯ ಸಿದ್ಧಾಂತವು ಏನಂದರೆ ಇಲ್ಲಿ ಬಹಳ ಮುಖ್ಯ ಅಂತ ನಾವು ಇಲ್ಲಿ ನೋಡ್ತಿದ್ದೀವಿ. ಸೊ ಮತ್ತೊಂದು ರಾಜಕೀಯ ಸಿದ್ಧಾಂತದ ಉಪಯೋಗಗಳೇನು ಅಂತ ಬಂದಾಗ ಅದು ಅಷ್ಟೇ ಅಲ್ಲದೆ ಏನಂದರೆ ಸಾರ್ವಜನಿಕರಿಗೆ ಅದು ಸಹಾಯಕ. ಎಂತಹ ಒಂದು ಸರ್ಕಾರವಿದೆ ಅನ್ನೋದನ್ನು ಮತ್ತು ಆ ಸರ್ಕಾರದಲ್ಲಿ ಆಳ್ವಿಕೆ ಮಾಡುವಂಥ ರೂಲರ್ಸ್ ಹೇಗಿದ್ದಾರೆ ಅನ್ನೋದರ ಒಂದು ಸಂಪೂರ್ಣ ಮಾಹಿತಿಯನ್ನು ಥಿಯರಿಯ ಒಂದು ಸಹಾಯದಿಂದ ನಾವು ತಿಳಿದುಕೋಬಹುದು. ಅದರಿಂದ ಸಾರ್ವಜನಿಕರಿಗೆ ಏನಂದರೆ ಇಲ್ಲಿ ರಾಜಕೀಯ ಸಿದ್ಧಾಂತದ ಅಗತ್ಯತೆ ಇದೆ. ಯಾಕೆಂದರೆ ಎಂತಹ ಸರ್ಕಾರ ಇದೆ, ಸರ್ಕಾರವನ್ನು ನಡೆಸುವಂಥವ್ರು ಎಂಥವರಾಗಿದ್ದಾರೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳು ಯಾವತ್ತು ಕೆಲಸ ಮಾಡ್ತೇವೆ ಅನ್ನೋದನ್ನು ಅವರು ಹೇಳ್ಬೋದು. ಅಷ್ಟು ಮಾತ್ರವಲ್ಲದೆ ರಾಜಕೀಯ ಸಿದ್ಧಾಂತವು ಕೇವಲ ಇಟ್ಸ್ ನಾಟ್ ಓನ್ಲಿ ಯೂಸ್ಫುಲ್ ಫಾರ್ ಏನಂದರೆ ಪಬ್ಲಿಕ್, ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಎಲೈಟ್ ಟು ಬಿ ಇನ್ ದ ಪವರ್ ಅಂತ ಹೇಳ್ಬೋದು. ಸೊ ಇದು ಎಲೈಟ್ಸ್ಗೆ ಅಂದರೆ ರಾಜಕೀಯ ಸಿದ್ಧಾಂತವು ಏನಂದರೆ ಇಲ್ಲಿ ಏನು ಅಧಿಕಾರದಲ್ಲಿರುವಂಥ ಗಣ್ಯರು ಅಧಿಕಾರದಲ್ಲಿ ಮುಂದುವರಿಬೇಕು ಅಂದರೆ ಅವರಿಗೆ ರಾಜಕೀಯ ಒಂದು ಸಿದ್ಧಾಂತದ ಏನಂದರೆ ಸಹಾಯ ಬೇಕು ಅಂತ ನಾವಿಲ್ಲಿ ಹೇಳ್ತಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಪೊಲಿಟಿಕಲ್ ಥಿಯರಿ, ವಿತ್ ದ ಹೆಲ್ಪ್ ಆಫ್ ಪೊಲಿಟಿಕಲ್ ಥಿಯರಿ ವಿ ಕ್ಯಾನ್ ಚೆಕ್ ಏನಂದರೆ ಇಲ್ಲಿ ನ್ಯಾಷನಲಿಸಮ್ ಅಂತ ಹೇಳ್ಬೋದು ಅಥವಾ ಇಂಡಿವಿಜುವಲಿಸಮ್ ಇರ್ಬೋದು. ಸೊ ವಿ ಕ್ಯಾನ್ ಚೆಕ್ ಏನಂದರೆ ಎಕ್ಸ್ಟ್ರೀಮ್ ಫಾರ್ಮ್ಸ್ ಆಫ್ ಏನಂದರೆ ನ್ಯಾಷನಲಿಸಮ್ ಆ್ಯಂಡ್ ಇಂಡಿವಿಜುವಲಿಸಮ್ ಅಂತ ಹೇಳ್ಬೋದು. ಅದರಿಂದ ಯಾಕೆಂದರೆ ಇಫ್ ಅದರ್ವೈಸ್ ಯು ವೋಂಟ್ ಚೆಕ್ ನ್ಯಾಷನಲಿಸಮ್ ಆ್ಯಂಡ್ ಎಕ್ಸ್ಟ್ರೀಮ್ ಇಂಡಿವಿಜುವಲಿಸಮ್, ಸೊ ಇಟ್ ಕ್ಯಾನ್ ಡಿಸ್ಟ್ರಾಯ್ಸ್ ಏನಂದರೆ ಸೊಸೈಟಿ ಆ್ಯಂಡ್ ಮ್ಯಾನ್. ಸೊ ದೇರ್ಫೋರ್ ಥಿಯರಿ ಹೆಲ್ಪ್ಸ್ ಟು ಚೆಕ್ ಎಕ್ಸ್ಟ್ರೀಮ್ ನ್ಯಾಷನಲಿಸಮ್ ಆ್ಯಂಡ್ ಎಕ್ಸ್ಟ್ರೀಮ್ ಇಂಡಿವಿಜುವಲಿಸಮ್ ಅಂತ ನಾವು ಹೇಳ್ತಿದ್ದೀವಿ. ಅಂದರೆ ಅತಿಯಾದಂಥ ರಾಷ್ಟ್ರೀಯತೆ, ಅತಿಯಾದಂಥ ಒಂದು ವ್ಯಕ್ತಿವಾದವನ್ನು ನಿಲ್ಲಿಸುವಂಥ ಕೆಲಸವು ರಾಜಕೀಯ ಸಿದ್ಧಾಂತದಿಂದ ಮಾತ್ರವೇ ಸಾಧ್ಯ ಅಂತ ನಾವು ಹೇಳ್ತಿದ್ದೀವಿ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಅಂದರೆ ಇನ್ ದ ಆಬ್ಸೆನ್ಸ್ ಆಫ್ ಎ ಗುಡ್ ಥಿಯರಿ ಏನಾಗುತ್ತೆ ಅಂದರೆ ನ್ಯಾಚುರಲ್ ಆ್ಯಂಡ್ ಟೆಕ್ನಿಕಲ್ ರಿಸೋರ್ಸಸ್ ಡಾಮಿನೇಟ್ಸ್ ದ ಮ್ಯಾನ್ ಆ್ಯಂಡ್ ಡಿಸ್ಟ್ರಾಯ್ ಹಿಮ್ ಅಂತ ಹೇಳ್ತಾರೆ. ಅಂದರೆ ಒಂದು ಒಳ್ಳೆಯ ಸಿದ್ಧಾಂತವಿಲ್ಲದೆ ಇದ್ದಾಗ ಅದು ಆ ಒಂದು ಸಮಾಜದಲ್ಲಿ, ಸಿದ್ಧಾಂತವಿಲ್ಲದೆ ಇರುವಂಥ ಸಮಾಜದಲ್ಲಿ ಒಂದು ತಂತ್ರಜ್ಞಾನ ಅನ್ನುವಂಥದ್ದು ಇರ್ಬೋದು. ಹಾಗೆಯೇ ಈ ತಂತ್ರಜ್ಞಾನ ಏನಾಗ್ತವೆ ಅಂದರೆ ಮನುಷ್ಯನನ್ನು ಆಳಿ ಅವನನ್ನು ನಾಶ ಮಾಡುತ್ತೆ, ಮನುಷ್ಯನ ಮೇಲೆ ಆಧಿಪತ್ಯವನ್ನು ಸಾಧಿಸಿ ಅವನನ್ನು ನಾಶ ಮಾಡುತ್ತೆ ಅಂತ ನಾವು ಹೇಳ್ತಿದ್ದೀವಿ. ಸೊ ಅದರಿಂದ ಏನಂದರೆ ಇಲ್ಲಿ ಒಂದು ಸಮಾಜದಲ್ಲಿ ಉತ್ತಮವಾದಂಥ ಇಟ್ ಹೆಲ್ಪ್ಸ್ ಟು ಎಸ್ಟಾಬ್ಲಿಷ್ ವ್ಯಾಲ್ಯೂಸ್ ಅಂದರೆ ಅಷ್ಟೇ ಅಲ್ಲದೆ ಅಂದರೆ ವಾಟ್ ಪೊಲಿಟಿಕಲ್ ಆಲ್ಟರ್ನೇಟಿವ್ ಆರ್ ಬೀಯಿಂಗ್ ಡೆವಲಪ್ಡ್ ಅಂತ ಹೇಳ್ಬೋದು. ಸೊ ಅದರಿಂದ ಇಟ್ ಹೆಲ್ಪ್ಸ್ ಇನ್ ಎಸ್ಟಾಬ್ಲಿಷಿಂಗ್ ಎ ಬ್ಯಾಲೆನ್ಸ್ ಬಿಟ್ವೀನ್ ಫ್ಯಾಕ್ಟ್ಸ್, ಹ್ಯಾಪನಿಂಗ್ಸ್ ಆ್ಯಂಡ್ ಹ್ಯೂಮನ್ ವ್ಯಾಲ್ಯೂಸ್ ಅಂತ ಹೇಳ್ಬೋದು. ರಾಜಕೀಯ ಸಿದ್ಧಾಂತವು ಒಂದು ಸಮತೋಲನವನ್ನು ಏರ್ಪಡಿಸುತ್ತೆ. ಯಾವುದ್ರ ಮಧ್ಯೆ ಅಂದರೆ ಇಲ್ಲಿ ಏನು ಮಾನವೀಯ ಮೌಲ್ಯಗಳು ಮತ್ತೊಂದು ಏನು ಆಗ್ತಿದ್ದಾವೆ, ಮತ್ತೊಂದು ಏನು ಸತ್ಯ ವಾಸ್ತವ ಇದೆ, ಈ ವಾಸ್ತವ ಮಾನವೀಯ ಮೌಲ್ಯಗಳು ಮತ್ತು ಆಗ್ತಿರುವಂಥ ಇವುಗಳ ಮಧ್ಯೆ ಇರುವಂಥ ಒಂದು ಇದನ್ನು ಅದು ಸಮತೋಲನ ಮಾಡುವಂಥ ಸ್ಥಿತಿಯಲ್ಲಿದೆ ಅಂತ ನಾವು ಹೇಳ್ಬೋದು. ಅದರಿಂದ ಥಿಯರಿ ಹೆಲ್ಪ್ಸ್ ಸಬ್ಜೆಕ್ಟ್ to be developed and to grow. So this is how political we can get we can see so many advantages of political theory. It makes subject discipline, and also it gives subject a scientific character ಅಂತ ನಾವಿಲ್ಲಿ ನೋಡ್ತಿದ್ದೀವಿ. It helps public to know their government and rulers. It helps elites to be in the power and how to ಎಕ್ಸಸೈಸ್ ಪವರ್ ಅನ್ನೋದರಲ್ಲಿ ಇದು ಅವ್ರಿಗೆ ಸಹಾಯ ಮಾಡುತ್ತೆ ಅಂತ ನಾವು ಹೇಳ್ತಿದ್ವಿ. ಸೊ ಈ ರೀತಿಯಾಗಿ ನಾವು ಪೊಲಿಟಿಕಲ್ ಥಿಯರಿಯ ಉಪಯೋಗಗಳನ್ನು ನಾವು ಈ ಕ್ಲಾಸಲ್ಲಿ ತಿಳ್ಕೊಂಡ್ವಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.